ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಾದಾ ದೋಸೆ ಮಾಡಿದ್ದೆ. ದಿನ ಏನು ತಿಂಡಿ ಮಾಡೋದು, ನನಗೂ ಹುಷಾರಿರಲಿಲ್ಲ. ನಾನು ಶಿವಮೊಗ್ಗಗೆಲ್ಲ ಹೋಗಿದ್ದೆ. ಹೋಗಿ ಬಂದು ನನಗೂ ವೆದರ್ ಅಲ್ಲಿ ಇಲ್ಲಿ ಚೇಂಜ್ ಆಗಿ ಹುಷಾರು ತಪ್ಪಿಡ್ತು. ಅದಕ್ಕೆ ಇವತ್ತು ಸಾದಾ ದೋಸೆ ಮಾಡಿದ್ದೀನಿ. ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಬಾಂಬೆ ಚಟ್ನಿ ಮಾಡಿದ್ದೀನಿ. ಅದನ್ನು ಇನ್ನೊಂದು ದಿನ ಅಪ್ಲೋಡ್ ಮಾಡ್ತೀನಿ. ಇವತ್ತು ದೋಸೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಮಾಡ್ಕೊಳ್ಳಿ, ತಿನ್ನಿ, ಚೆನ್ನಾಗಿರುತ್ತೆ. ಹಾಗಿದ್ಮೇಲೆ ತಡ ಯಾತಕ್ಕೆ, ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಕೊಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ನಾನು ಅದಕ್ಕೆ ದಿನ ಬಿಟ್ಟು ದಿನ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಹುಷಾರಿಲ್ಲ. ದಯಮಾಡಿ ನಿಮ್ಮ ಸಪೋರ್ಟ್ ಹೀಗೆ ನನಗೆ ಸದಾ ಇರಲಿ. ಸ್ನೇಹಿತರೆ ನೋಡಿ, ಇಲ್ಲಿ ನಾನು ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ಇದು ಸಾದಾ ದೋಸೆ, ಇದೇನು ಮಸಾಲೆ ದೋಸೆ ಅಲ್ಲ, ಸೆಟ್ ದೋಸೆ ಅಲ್ಲ, ಏನೂ ಅಲ್ಲ. ಈ ಪಾವ್ನಲ್ಲಿ 3 ಪಾವು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ, ಕೆಳಗಡೆ ಇದೆ. ಹಾಗೆ 1 ಪಾವು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಮತ್ತು ಅರ್ಧ ಪಾವು ಗಟ್ಟಿ ಅವಲಕ್ಕಿ, ಅರ್ಧ ಪಾವು ಕಡಲೆಬೇಳೆ, 2 ಮುಷ್ಟಿ ಹೆಸರು ಬೇಳೆ, 2 ಸ್ವಲ್ಪ ನನ್ನ ಕೈಯಲ್ಲಿ ಸ್ವಲ್ಪ ನೋಡಿ ಎಷ್ಟು ತೋರಿಸೋದೇನು ಅಷ್ಟು ಮೆಂತ್ಯ. ಇದಿಷ್ಟನ್ನು ತೊಗೊಂಡು ನಾನು ಚೆನ್ನಾಗಿ ತೊಳೆದು ಒಂದು 6 ಗಂಟೆಗೆ ಕಾಲ ನೆನೆ ಹಾಕ್ಕೊತೀನಿ. ಇಲ್ಲಿ ತುಂಬ ಹೆಚ್ಚಾಗಿ ಕಡಲೆಬೇಳೆಯನ್ನು ಅರ್ಧ ಪಾವಷ್ಟು ಉಪಯೋಗಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿಯಲ್ಲಿ ಸಹ ನೀವು ಟ್ರೈ ಮಾಡಿ ನೋಡಿ. ಸೊಸೈಟಿ ಅಕ್ಕಿ ಇದು ಮಾಡ್ತೀರಾ ಅಲ್ವಾ? ಈಗ ಇದನ್ನು ತೊಳೆದು ನೆನೆ ಹಾಕ್ತೀನಿ. ನಂತರ ನಿಮಗೆ ರುಬ್ಬೇಕಾದ್ರೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಚೆನ್ನಾಗಿ ತೊಳೆದು ನಾನು ನೆನೆ ಹಾಕ್ಕೊಂಡಿದ್ದೆ. ನೋಡಿ, ಎಲ್ಲೂ ಧೂಳು ಬಿಳಿ ಕಸ ಬಿಳಿ ಇದಿರೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು. ಇಲ್ಲಾಂದರೆ ಬಿಳಿಯಾಗಿ ನೀರು ನಿಂತ್ಕೊಂಡ್ಬಿಡುತ್ತೆ. ಕಸ ಇತ್ತು ಅಂದರೆ, ಅದು ಧೂಳಿತ್ತು ಅಂದರೆ. ಈಗ ಇದೇ ನೀರನ್ನು ಬಳಸಿ ನುಣ್ಣಗೆ ರುಬ್ಕೊಂಬರೋಣ. ಇಡ್ಲಿಗೆ ಆಗಲಿ ದೋಸೆಗೆ ಆಗಲಿ ನಾವು ಯಾವ ನೀರಲ್ಲಿ ನೆನೆ ಹಾಕಿರ್ತೀವಿ ಅದೇ ನೀರಲ್ಲಿ ನಾವು ರುಬ್ಕೋಬೇಕು. ನಾನು ಅದೇ ನೀರಿನಲ್ಲಿ ರುಬ್ಕೊಂಬಂದು ಜಾರ್ನೂ ಸಹ ತೊಳೆದು ಹಾಕ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ತಿರುವಿ ನೋಡಿ, ಈ ಹದದಲ್ಲಿ ನಾನು ಸಂಪಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೆಳಗ್ಗೆ ನೋಡೋಣ ಹೇಗಾಗಿರುತ್ತೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಇದು ನನ್ನ ಅನುಭವದ ಮಾತು. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ. ಈಗ ಇದನ್ನು ಮುಚ್ಚಿ ಪಕ್ಕಕ್ಕೆ ತೆಗೆದಿಟ್ಟುಬಿಡ್ತೀನಿ. ಶುಭೋದಯ ಸ್ನೇಹಿತರೆ. ನೆನ್ನೆ ಉಪ್ಪು ಹಾಕಿ ದೋಸೆ ಸಂಪಣವನ್ನು ರೆಡಿ ಮಾಡಿಟ್ಟಿದ್ದೆ. ಅದರಲ್ಲಿ ನೀವು ಇಡ್ಲಿ ಸಹ ಮಾಡ್ಕೋಬೋದು, ಏನೋ ದೋಸೆನೇ ಅಂತಲ್ಲ, ಪಡ್ಡು ಸಹ ಮಾಡ್ಕೋಬೋದು. ನೋಡಿ ಹೇಗಾಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ. ಈ ಮಳೆ ಚಳಿ ಗಾಳಿಯಲ್ಲವೇ ನಾನು ತೋರಿಸೋ ವಿಧಾನದಲ್ಲಿ ನೀವು ಮಾಡಿ, ನಿಮ್ಮ ಅಂಗೈಯಲ್ಲೇ ತಿರುವಿಟ್ಟು ನೆನೆಸಿದ ನೀರಿನಲ್ಲೇ ರುಬ್ಕೊಂಬನ್ನಿ. ಇದೇ ರೀತಿ ಉಬ್ಕೊಂಬರುತ್ತೆ. ಈಗ ಇದನ್ನು ರೆಡಿ ಮಾಡಿಕೊಂಡು ನಾನಿವತ್ತು ಇದರಲ್ಲಿ ದೋಸೆ ಮಾಡ್ಕೊತೀನಿ. ನೀವು ಇಡ್ಲಿ ಬೇಕಾದರೂ ಮಾಡ್ಕೋಬೋದು, ಪಡ್ಡು ಬೇಕಾದ್ರೂ ಮಾಡ್ಕೋಬೋದು. ನಾನು ಸಾದಾ ದೋಸೆ ಅಂದರೆ ತುಪ್ಪದ ಸಾದಾ ದೋಸೆಯನ್ನು ಮಾಡ್ತಾಯಿದ್ದೀನಿ. ಮಸಾಲೆ ದೋಸೆ ಎಲ್ಲ ಮಾಡ್ತಾಯಿಲ್ಲ. ಬನ್ನಿ ಈಗ ಇದನ್ನು ರೆಡಿ ಮಾಡಿಕೊಂಡು ದೋಸೆ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ದೋಸೆ ತವ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾದು ಬಂದಿದೆ. ಈಗ ನೀರು ಹಾಕಿ ಅದನ್ನು ರೆಡಿ ಮಾಡ್ಕೊತೀನಿ. ನೋಡಿ, ದೋಸೆ ಸಂಪಳನ್ನು ಸಹ ನಾವು ಪ್ರತಿ ಬಾರಿಯೂ ಹೀಗೆ ತಿರುವಿ ಹಾಕ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಾತ್ರ ಒಮ್ಮೆ ಟ್ರೈ ಮಾಡಿ. ಇದು ಸಾದಾ ತುಪ್ಪದ ದೋಸೆ. ಇಲ್ಲೇನು ಮಸಾಲೆ ದೋಸೆ ಆಗಲಿ ಯಾವುದೂ ನಾನು ಮಾಡ್ತಾಯಿಲ್ಲ. ಇಲ್ಲಿ ನಾನೇನು ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿಲ್ಲ, ಬಾಂಬೆ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೀವೇ ನೋಡ್ತಾ ಇದ್ದೀರಲ್ಲ. ಇದಕ್ಕೆ ನೀವು ಎಣ್ಣೆ ಬೇಕಾದರೂ ಹಾಕಿ ಬೇಯಿಸ್ಕೋಬೋದು. ನಾನು ತುಪ್ಪವನ್ನು ಬಳಸ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಬೆಂದು ಬರ್ತಾಯಿದೆ. ಈಗ ಮನೆಯಲ್ಲೇ ಮಾಡಿದ ತುಪ್ಪ ಆದರೂ ಸರಿ, ನಂದಿನಿ ತುಪ್ಪ ಆದರೂ ಸರಿ, ನಿಮ್ಮ ಹತ್ರ ಯಾವುದು ಅವೈಲಬಿಲಿಟಿ ಇದೆ ಆ ತುಪ್ಪವನ್ನು ಬಳಸಿ. ಬೆಣ್ಣೆ ಬಳಸಲಿಕ್ಕೆ ಹೋಗಬೇಡಿ. ಬೆಣ್ಣೆ ದೋಸೆನೇ ಬೇರೆ, ಇದು ತುಪ್ಪದ ದೋಸೆ, ತುಪ್ಪದ ಸಾದಾ ದೋಸೆ. ತುಪ್ಪದ ದೋಸೆ ಅನ್ನೋದಕ್ಕಿಂತ ತುಪ್ಪದ ಸಾದಾ ದೋಸೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಈ ಗೀ ರೋಸ್ಟ್ ಅಂತಾರಲ್ಲ, ರೋಸ್ಟು ಅಲ್ಲ ಇದು. ತುಂಬ ಒಂಥರ ಮೃದುವಾಗಿ ಗರಿಯಾಗಿ 2 ಥರನೂ ನಾವು ಮಾಡ್ಕೋಬೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ತಿರುವು ಹಾಕ್ತೀನಿ. ಎಲ್ಲೂ ಕಚ್ಕೊಳ್ಳೋದಿಲ್ಲ. ಮಾತ್ರ ತುಂಬ ಚೆನ್ನಾಗಿಯೂ ಸಹ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಸಾಲೆ ದೋಸೆ ಥರನೇ ಬರುತ್ತೆ. ನಾವು ಖಾರ ಒಂದು ಹಾಕ್ಕೊಂಬಿಟ್ರೆ ಮಸಾಲೆ ದೋಸೆನೇ. ಬಟ್ ನಾನು ಮಸಾಲೆ ದೋಸೆ ಮಾಡ್ತಾಯಿಲ್ಲ, ಸಾದಾ ದೋಸೆ. ನಾನಿವತ್ತು ಬಾಂಬೆ ಚಟ್ನಿ ಮಾಡ್ಕೊಂಡಿದ್ದೀನಿ. ಆಲೂಗೆಡ್ಡೆ ಪಲ್ಯ ಚಟ್ನಿ ಏನೂ ಮಾಡಿಲ್ಲ. ನನಗೆ ಗಂಟಲೆಲ್ಲ ಕಟ್ಕೊಂಡು ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ. ದಯಮಾಡಿ ಏನಾದರೂ ಅಡಚಣೆ ಆದರೆ ದಯಮಾಡಿ ಕ್ಷಮಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯೇ ಎಲ್ಲ ದೋಸೆಯನ್ನು ಮಾಡಿಕೊಂಡು ನಾವು ಬಾಂಬೆ ಚಟ್ನಿಯೊಂದಿಗೆ ತಿನ್ನೋಣ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ನಿ.
ರುಚಿಕರವಾದ ಈ ಬಾಂಬೆ ಚಟ್ನಿಯೊಂದಿಗೆ ತುಪ್ಪದ ಸಾದಾ ದೋಸೆಯನ್ನು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಕೊಡಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ.